ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಎಲ್ಲರೂ ಕೂಡ ಇಂಟರ್ನೆಟ್ನ ಉಪಯೋಗಿಸ್ತಾ ಇರ್ತೀರ. ದಿನನಿತ್ಯ ನಾವು ಕೂಡ ಒಂದು ಇಂಟರ್ನೆಟ್ನ ಉಪಯೋಗಿಸ್ತಾ ಇರ್ತೀವಿ. ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸ್ಟಮ್ಗಳಲ್ಲಾಗಿರ್ಬೋದು, ನಾವು ಒಂದು ಇಂಟರ್ನೆಟನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಆ ಒಂದು ಇಂಟರ್ನೆಟ್ಟು ನಮಗೆ ಯೂಸ್ ಮಾಡಿದ ಹಾಗೆ ಸ್ಪೀಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಸ್ಪೀಡ್ ಏನಿರುತ್ತೆ ಇದು ತುಂಬ ಕಡಿಮೆ ಆಗೋಗುತ್ತೆ. ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ಲೈವ್ ಟೆಸ್ಟ್ನ ತೋರಿಸ್ತೀನಿ. ನನ್ನೊಂದು ಮೊಬೈಲ್ನಲ್ಲಿ ಏನು ಸ್ಪೀಡ್ ಇದೆ ಅಂತ ನಾನು ನಿಮಗೆ ಲೈವಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಎಲ್ಲರ ಮೊಬೈಲ್ನಲ್ಲೂ ಕೂಡ ಇದಿರಲ್ಲ. ಅದಕ್ಕೋಸ್ಕರ ನಾನು ಒಂದು ಅಪ್ಲಿಕೇಶನ್ ಕೂಡ ಸಿಗುತ್ತೆ. ನಾನು ಅಪ್ಲಿಕೇಶನ್ ಲಿಂಕ್ ನನಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಆ ಒಂದು ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನನ್ನೊಂದು ಮೊಬೈಲ್ನಲ್ಲಿ ಡೌನ್ಲೋಡಿಂಗ್ ಸ್ಪೀಡ್ ಏನಿದೆ ಮತ್ತು ಅಪ್ಲೋಡಿಂಗ್ ಸ್ಪೀಡ್ ಏನಿದೆ ಅಂತ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡಿದ್ರಿ, ನನ್ನ ಒಂದು ಡೌನ್ಲೋಡ್ ಸ್ಪೀಡ್ ಬಂದ್ಬಿಟ್ಟು 501 KB. ಈಗ ಅಪ್ಲೋಡ್ ಸ್ಪೀಡ್ ಬಂದು ಫ್ರೆಂಡ್ಸ್ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಲೈವಲ್ಲಿ. ಫ್ರೆಂಡ್ಸ್, ನೋಡ್ಬೋದು, ಕೇವಲ ಡೌನ್ಲೋಡ್ ಸ್ಪೀಡ್ ಬಂದು 501 KB ಮತ್ತು ಅಪ್ಲೋಡ್ ಸ್ಪೀಡ್ ಬಂದು 660 KB ಅಷ್ಟೇ. ಫ್ರೆಂಡ್ಸ್, ಈ ಒಂದು ಥರದ ಪ್ರಾಬ್ಲಮ್ ತುಂಬ ಜನಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮ್ಮೊಂದು ಮೊಬೈಲ್ನಲ್ಲಿ ಯಾವ ರೀತಿಯ ಇಂಟರ್ನೆಟ್ ಕನೆಕ್ಷನ್ನ ಜಾಸ್ತಿ ಮಾಡ್ಬೋದು, ಸ್ಪೀಡ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವೇನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕೂಡ ಬೆಲ್ಲೈಕನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೊಬೈಲ್ನ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗ್ನಲ್ಲಿ ಫ್ರೆಂಡ್ಸ್ ನೀವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಹೋಗಿ ನಿಮ್ಮೊಂದು ಯಾವುದೇ ಒಂದು ಸಿಮ್ ಆಗಿದ್ರೂ ಪರವಾಗಿಲ್ಲ. ಫಸ್ಟ್ ಆಫ್ ಆಲ್ ನೀವು ನಿಮ್ಮೊಂದು ಮೊಬೈಲ್ನಲ್ಲಿ ಎಲ್ಲರ ಒಂದು ಮೊಬೈಲ್ನಲ್ಲಿ ಏರೋಪ್ಲೇನ್ ಮೋಡ್ ಅಂತ ಕೊಟ್ಟಿರ್ತಾರೆ, ಅದನ್ನು ಒಂದು ಸ್ವಲ್ಪ 10 ಸೆಕೆಂಡ್ನ ನೀವು ಆಫ್ ಮಾಡಬೇಕಾಗುತ್ತೆ, ನಂತರ ಆನ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ಏರೋಪ್ಲೇನ್ ಮೋಡ್ ಆನ್ ಮತ್ತು ಆಫ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಿಮ್ಗೆ ಕನೆಕ್ಟ್ ಆಗಿರುವಂತಹ ನೆಟ್ವರ್ಕ್ಗಳು ಕಟ್ ಆಗುತ್ತೆ. ನಂತರ ಇನ್ನೂ ಒಂದು ಬೇರೆ ಒಂದು ನೆಟ್ವರ್ಕ್ ರೇಡಿಯಸ್ಗಳು ಜಾಯ್ನ್ ಆಗ್ತವೆ. ಆಗ ನಮ್ಮ ಒಂದು ಮೊಬೈಲ್ನಲ್ಲಿರುವ ಇಂಟರ್ನೆಟ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಇದು ಬಂದು ಫಸ್ಟ್ ಟಿಪ್ ಆಗಿತ್ತು. ಫ್ರೆಂಡ್ಸ್, ಇವತ್ತು ನಾನು ಸೆಕೆಂಡ್ ಟಿಪ್ನ ಕೊಡ್ತೀನಿ. ಹಾಗೆ ನಿಮ್ಮ ಸೆಟ್ಟಿಂಗಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತೇಳಿ ಇನ್ನೊಂದು ಆಪ್ಷನ್ ಕೂಡ ಸಿಗುತ್ತೆ. ಈ ಒಂದು ಆಪ್ಷನಲ್ಲಿ ನೀವೇನಪ್ಪ ಮಾಡಬೇಕಂತ ಹೇಳಿದ್ರೆ, ಎಲ್ಲ ಸಿಮ್ ಕೆಳಗಡೆ ನಿಮಗೆ ಯಾವುದೇ ಜಿಯೋ, ಏರ್ಟೆಲ್ಲು ಎಲ್ಲ ಸಿಮ್ಮಲ್ಲೂ ಆಕ್ಸೆಸ್ ಪಾಯಿಂಟ್ ನೇಮ್ ಅಂದರೆ APN ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ಇಲ್ಲಿ ನಿಮಗಿಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿದ್ರು ಕೂಡ ಇಲ್ಲಿ ನಿಮಗೆ 800 MNC ಕೂಡ ಬದಲಾವಣೆ ಮಾಡ್ಬೋದು ನೀವು. ಮತ್ತು ಇಲ್ಲಿ ಈ ಒಂದು ಯೂಸರ್ ನೇಮು, ಸರ್ವರ್ನೆಲ್ಲ ನೀವು ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಇಲ್ಲೂ ಕೂಡ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಲ್ಲಿ ಚೇಂಜ್ ಮಾಡ್ದಂಗೆ ಹೇಗಪ್ಪ ಮಾಡಬೇಕಂದ್ರೆ, ನಿಮಗೆ ಇಲ್ಲಿ ಫ್ರೆಂಡ್ಸ್ ರೀಸೆಟ್ ಆ್ಯಂಡ್ ಡಿಫಾಲ್ಟ್ ಅಂತ ಒಂದು ಸೆಟ್ಟಿಂಗ್ ಕಾಣುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ಗೆ ಸಿಮ್ಗೆ ಇರುವಂಥ ಒಂದು ಕನೆಕ್ಟಿವಿಟಿ ಇದೆಯಲ್ಲ, ಅದು ಒಂದು ರೀಸೆಟ್ ಆಗುತ್ತೆ. ಇದರಿಂದನೂ ಕೂಡ ನಿಮ್ಮೊಂದು ಮೊಬೈಲ್ ಇಂಟರ್ನೆಟ್ ಅನ್ನೋದು ಸ್ಪೀಡ್ ಜಾಸ್ತಿ ಆಗುತ್ತೆ. ಇದು ಬಂದು ಫ್ರೆಂಡ್ಸ್ ಸೆಕೆಂಡ್ ಟಿಪ್. ಓಕೆನಾ? ಈಗ ನಿಮ್ಮೊಂದು ಮೊಬೈಲ್ನಲ್ಲಿ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾಯಿದೆ ಮತ್ತು ಸ್ಪೀಡ್ ಸಿಗ್ತಾ ಇರಲ್ಲ. ಅದಕ್ಕೆ ಮೂರನೇ ಟಿಪ್ ಬಂದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹತ್ರ ಇರುವಂಥ ಅಪ್ಲಿಕೇಶನ್ಲಿ ಫ್ರೆಂಡ್ಸ್ ನೋಡ್ಬೋದು, ನನ್ನ ಹತ್ರ ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಇದೆ. ಈ ಒಂದು ಅಪ್ಲಿಕೇಶನ್ಗೆ ಯಾವುದೇ ರೀತಿಯ ಇಂಟರ್ನೆಟ್ ಪರ್ಮಿಷನ್ ಬೇಡ, ಇಂಟರ್ನೆಟೇ ಬೇಡ, ಆದರೂ ಆನ್ ಆಗಿದೆ. ಅದನ್ನೆಲ್ಲ ನೀವು ಆಫ್ ಮಾಡ್ತಾ ಬರಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ನಿಮಗಿಲ್ಲಿ ನನ್ನ ಹತ್ರ ಇರುವಂಥ ಲೂಮಿಕೋ ಕ್ಯಾಮ್, ಈ ಒಂದು ಅಪ್ಲಿಕೇಶನ್ಗೂ ಕೂಡ ಇಂಟರ್ನೆಟ್ ಬೇಡ, ಆದರೂ ಆನ್ ಆಗಿದೆ. ಮತ್ತು ಪಿಕ್ಸೆ ಪ್ರೋ ಇದಕ್ಕೂ ಬೇಡ, ಮತ್ತು ಪಿಕ್ಸರ್ ಲ್ಯಾಬ್ ಇದಕ್ಕೂ ಬೇಡ. ಮತ್ತು ಇಲ್ಲಿರುವಂಥ ಸುಮಾರು ಅಪ್ಲಿಕೇಶನ್ಗೆ ಇಂಟರ್ನೆಟ್ ಆನ್ ಆಗಿರುತ್ತೆ. ನೀವು ಇದನ್ನು ಆಫ್ ಮಾಡ್ಕೊತಾ ಬರಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಬಂದು ನಿಮಗೆ ಮೂರನೇ ಟಿಪ್ ಆಗಿತ್ತು. ಈಗ ಕೆಲವೊಂದು 4ನೇ ಟಿಪ್ನ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಹಾಗೆ ಬ್ಯಾಕ್ ಬಂದು ನಿಮ್ಮೊಂದು ಮೊಬೈಲ್ನ ಒಂದು ಸೆಟ್ಟಿಂಗಲ್ಲಿ ಸಿಮ್ ಸೆಟ್ಟಿಂಗ್ಸ್ ಅಂತ ಹೇಳಿ ಬರುತ್ತೆ ಫ್ರೆಂಡ್ಸ್. ಈ ಒಂದು ಮೊಬೈಲ್ನಲ್ಲಿ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಫಸ್ಟ್ ಸಿಮ್ ಅಥವಾ ಸೆಕೆಂಡ್ ಸಿಮ್ ಅಂದರೆ ಡಬಲ್ ಸಿಮ್ ಯೂಸ್ ಮಾಡೋ, ಫಸ್ಟ್ ಸಿಮ್ ಆ್ಯಂಡ್ ಸೆಕೆಂಡ್ ಸಿಮ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಆ ಒಂದು ಸಿಮ್ನ ಆಫ್ ಮಾಡಬೇಕಾಗುತ್ತೆ. ಆ ಒಂದು ಸಿಮ್ನ ನೀವು ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ. ಓಕೆನಾ? ಸಿಮ್ ಅಂತ ನಿಮ್ಗೆ ನಾನು ಸಿಂಗಲ್ ಸಿಮ್ ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಡಬಲ್ ಸಿಮ್ ಯೂಸ್ ಮಾಡ್ತೀರಿ, ಯಾವ ಒಂದು ಸಿಮ್ಮಲ್ಲಿ ಇಂಟರ್ನೆಟ್ನ ಯೂಸ್ ಮಾಡ್ತೀರಿ ಆ ಒಂದು ಸಿಮ್ನ ನೆಟ್ವರ್ಕ್ ನೀವು ಆಫ್ ಮಾಡಬೇಕಾಗುತ್ತೆ. ಮತ್ತು ಹಾಗೆ 1-2 ನಿಮಿಷ ಬಿಟ್ಟು ಆನ್ ಮಾಡಬೇಕಾಗುತ್ತೆ. ಓಕೆನಾ? ಇದೆಲ್ಲ ಮಾಡಿದ ನಂತರ ಫ್ರೆಂಡ್ಸ್, ನೀವು ಹಾಗೆ ನಿಮ್ಮೊಂದು ಮೊಬೈಲ್ನ ಬ್ಯಾಕ್ ಬಂದು ರೀಸೆಂಟ್ ಅಪ್ಲಿಕೇಶನ್ಸ್ ಏನಿದೆ ಇದನ್ನೆಲ್ಲ ನೀವು ಕ್ಲೀನರ್ನ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ನಿಮ್ಮೊಂದು ಮೊಬೈಲ್ನ ರೀಬೂಟ್ನ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಇದಾಗಿತ್ತು ನಿಮ್ಮೊಂದು ಇಂಟರ್ನೆಟ್ನ ಜಾಸ್ತಿ ಮಾಡ್ಕೊಳ್ಳೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.